NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಯುವಕರಿಗೆ ದುಶ್ಚಟಗಳಿಗೆ ಅಡ್ಡೆಯಾಗಬೇಕಾದ ಸರ್ಕಾರಿ ಆಸ್ಪತ್ರೆ ದುಶ್ಚಟಗಳ ಅಡ್ಡೆಯಾಗುತ್ತಿರುವ ದುರಂತ. ವಿಜಯಪುರ ಜಿಲ್ಲೆ ದೇವರಹಿಪ್ಪರಗಿ ಪಟ್ಟಣದ ಹೊಸನಗರದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಸಮುದಾಯ ಆರೋಗ್ಯ ಕೇಂದ್ರ ಕಟ್ಟಡವು ಪೂರ್ಣಗೊಂಡು 6 ತಿಂಗಳು ಕಳೆದಿದ್ದರೂ ಇದುವರೆಗೂ ಸಾರ್ವಜನಿಕರ ಸೇವೆಗೆ ತೆರೆಯದೆ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಈ ಆಸ್ಪತ್ರೆ ಆರಂಭವಾಗದೇ ಇರುವುದರಿಂದ ತಾಲೂಕಿನ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಜನತೆ ತೀವ್ರ ಸಮಸ್ಯೆಗಳನ್ನು ಎದುರಿಸುವಂತಾಗಿದೆ. ಈ ಕುರಿತು ದೇವರಹಿಪ್ಪರಗಿ ಮತಕ್ಷೇತ್ರದ ಶಾಸಕರಾದ ರಾಜುಗೌಗ ಪಾಟೀಲ್ ಅವರಿಗೆ ಸುಮಾರು 2 ತಿಂಗಳ ಹಿಂದೆಯೇ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಮನವಿ ಸಲ್ಲಿಸಲಾಗಿತ್ತು. ಆದರೆ ಈ ಮನವಿಗೆ ಇದುವರೆಗೂ ಯಾವುದೇ ಸ್ಪಂದನೆ ದೊರೆತಿಲ್ಲ ಎಂದು ಸಂಘಟನೆಯ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತುರ್ತು ಚಿಕಿತ್ಸೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ಆಗಮಿಸುವ ರೋಗಿಗಳಿಗೆ ಅಗತ್ಯವಿರುವ ಔಷಧಿ ಸಾಮಗ್ರಿಗಳ ಕೊರತೆ ಹಾಗೂ ವೈದ್ಯರ ಅಭಾವದಿಂದ ಸರಿಯಾದ ಚಿಕಿತ್ಸೆ ದೊರೆಯುತ್ತಿಲ್ಲ. ದೇವರಹಿಪ್ಪರಗಿ ಪಟ್ಟಣದ ಮೂಲಕ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುತ್ತಿರುವುದರಿಂದ ಪದೇ ಪದೇ ರಸ್ತೆ ಅಪಘಾತಗಳು ಸಂಭವಿಸುತ್ತಿವೆ. ಅಪಘಾತಕ್ಕೊಳಗಾದ ಗಾಯಾಳುಗಳನ್ನು ತುರ್ತು ಚಿಕಿತ್ಸೆಗೆ ಸರ್ಕಾರಿ ಆಸ್ಪತ್ರೆಗೆ ಕರೆತಂದಾಗ ವೈದ್ಯರ ಕೊರತೆ ಇರುವ ಕಾರಣ ಚಿಕಿತ್ಸೆ ನೀಡಲು ಸಾಧ್ಯವಿಲ್ಲ ಎಂಬ ಉತ್ತರವೇ ಸಿಗುತ್ತಿದೆ ಎನ್ನಲಾಗಿದೆ. ಇಲ್ಲಿಂದ ಜಿಲ್ಲಾ ಕೇಂದ್ರ ವಿಜಯಪುರಕ್ಕೆ ಸುಮಾರು 40 ಕಿಲೋಮೀಟರ್ ದೂರವಿದ್ದು ಅಲ್ಲಿಗೆ ತಲುಪುವಷ್ಟರಲ್ಲಿ ಅನೇಕರು ಪ್ರಾಣ ಕಳೆದುಕೊಂಡಿರುವ ದುರ್ಘಟನೆಗಳು ನಡೆದಿವೆ. ಇಂತಹ ಸಂದರ್ಭದಲ್ಲಿ ನೂತನವಾಗಿ ನಿರ್ಮಿತಗೊಂಡಿರುವ ಆಸ್ಪತ್ರೆಯನ್ನು ಆರಂಭಿಸದೇ ಇರುವುದು ಜನರ ಜೀವದೊಂದಿಗೆ ಆಟವಾಡುವಂತಾಗಿದೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಇನ್ನೊಂದು ಕಡೆ ಈ ಹೊಸ ಆಸ್ಪತ್ರೆ ಕಟ್ಟಡವನ್ನು ಕೆಲವು ಕಿಡಿಗೇಡಿಗಳು ದುರುಪಯೋಗಪಡಿಸಿಕೊಳ್ಳುತ್ತಿದ್ದು ಆಸ್ಪತ್ರೆಯ ಗಾಜುಗಳನ್ನು ಒಡೆದು ಹಾಕಿರುವುದು, ಒಳಗಡೆ ಕುಳಿತು ಸಿಗರೇಟ್ ಸೇದುವುದು, ಗುಟ್ಕಾ ತಿಂದು ಉಗುಳುವುದು ಮುಂತಾದ ದುಶ್ಚಟಗಳಿಗೆ ಕೇಂದ್ರವನ್ನಾಗಿ ಮಾಡಿಕೊಂಡಿರುವುದು ಅತ್ಯಂತ ವಿಷಾದಕರ ಸಂಗತಿಯಾಗಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ದೇವರಹಿಪ್ಪರಗಿ ಮತಕ್ಷೇತ್ರದ ಶಾಸಕರಿಗೆ ಮನವಿ ಮಾಡಲಾಗಿದ್ದು, ತಕ್ಷಣವೇ ಆಸ್ಪತ್ರೆಯನ್ನು ಪ್ರಾರಂಭಿಸಿ ಬಡ ಹಾಗೂ ಸಾಮಾನ್ಯ ರೋಗಿಗಳಿಗೆ ಅನುಕೂಲ ಕಲ್ಪಿಸಬೇಕೆಂದು ಒತ್ತಾಯಿಸಿದ್ದಾರೆ. ಹೊಸ ಆಸ್ಪತ್ರೆಯನ್ನು ಶೀಘ್ರದಲ್ಲಿ ಆರಂಭಿಸದಿದ್ದರೆ ನಮ್ಮ ಕರ್ನಾಟಕ ಸೇನೆಯ ವತಿಯಿಂದ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಸಂಘಟನೆಯ ಅಧ್ಯಕ್ಷ ಹಸನಾ ನದಾಫ್ ಹಾಗೂ ಅಮೀದ ಮುಲ್ಲಾ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಚಿದಾನಂದ್ ಭಜಂತ್ರಿ, ಸಿದ್ದು ಕಾಟಕರ್, ಮಲ್ಲು ಬಿರಾದಾರ್ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಜಿಲ್ಲಾ ವರದಿ ಮಹಬೂಬ್ ಬಾಷಾ ಮನಗೂಳಿ. ನಮಸ್ಕಾರ ಕನ್ನಡ ಜನತೆಗೆ, ನಮ್ಮ ಕರ್ನಾಟಕ ಸೇನೆಗೆ ಸ್ವಾಗತ. ಇಂದು ನಾವು ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ ತಾಲೂಕಿನಲ್ಲಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಬಂದೇವಿ. ಅಂದರೆ ಇದು ಸರ್ಕಾರಿ ದವಾಖಾನೆ. ಇದು ಕಟ್ಟಡ ಹೆಂಗೆ ಮಾಡ್ಯಾರಪ್ಪ ಅಂದ್ರೆ ವಿಧಾನಸೌಧ ಕಂಡಂಗೆ ಕಾಣ್ತದ. ಆ ರೇಂಜಿಗೆ ದೊಡ್ಡದಾಗಿ ಕಟ್ಟಿದ್ದಾರೆ. ಆದರೆ 6 ತಿಂಗಳೈತಿ ಕಟ್ಟಿ ಇಲ್ಲಿ ಹುಡುಗರು ಪಾರ್ಟಿ ಮಾಡಕತ್ತಾರೆ. ಆ ರೇಂಜಿಗೆ ಇಲ್ಲಿ ಕೆಲಸಗಳು ನಡೆಯಕತ್ತಾರ ಒಳಗೆ. ಯಾಕಂದರೆ 6 ತಿಂಗಳಾದ್ರೆ ಇನ್ನೂ ಓಪನಿಂಗ್ ಇಲ್ಲಿರೋದು. ಇಲ್ಲಿ ದೇವರಹಿಪ್ಪರಗಿ ತಾಲೂಕಿನಲ್ಲಿ ಎಷ್ಟೋ ಬಡ ರೋಗಿಗಳು ಬರ್ತಾರೆ. ಎಲ್ಲ ರೋಗಿಗಳು ಇಲ್ಲಿ ಬರ್ತಿರ್ತಾರೆ. ಅವರಿಗೆ ಇಲ್ಲಿ ಟ್ರೀಟ್ಮೆಂಟ್ ಸಿಗಲ್ಲ. ಯಾಕಂದ್ರೆ ಇದ್ರ ಪಕ್ಕದಲ್ಲಿ ಇನ್ನೊಂದು ಹಳೆಯ ಆಸ್ಪತ್ರೆ ಐತಿ. ಅಲ್ಲಿ ಯಾವುದೇ ವಸ್ತುಗಳು ಇಲ್ಲ ಟ್ರೀಟ್ಮೆಂಟ್ ಮಾಡಕ. ಮತ್ತು ಇಲ್ಲಿ ಎಲ್ಲ ದೇವರಹಿಪ್ಪರಗಿ ತಾಲೂಕಿನ ಸುತ್ತಮುತ್ತ ಗ್ರಾಮ 30ರಿಂದ 40 ಗ್ರಾಮಗಳಿದಾವು. ಆ ಗ್ರಾಮಗಳಿಂದ ರೈತರು ಬರ್ತಾರ, ಬಡವರು ಬರ್ತಾರ, ಎಲ್ಲ ಚಾಲಕರು ಬರ್ತಾರೆ, ಎಲ್ಲರೂ ಬರ್ತಾರ. ಇಲ್ಲಿ ರೋಗಿಗಳು ಬಂದ್ರಂದ್ರೆ ಪಾಪ ಇಲ್ಲಿ ಟ್ರೀಟ್ಮೆಂಟ್ ಸಿಗಲ್ಲ. ಭಾಳ ಸಮಸ್ಯೆಗಳಾಕವು. 20 ನಿಮಿಷ ಟೈಮ್ ಇರ್ತದ. 20 ನಿಮಿಷನಾಗ ಇವರು ಇಲ್ಲೇನು ಸಾಮಾನುಗಳಿಲ್ಲ, ಬಿಜಾಪುರಕ್ಕೆ ಹೋಗಂದ್ರೆ ಇಲ್ಲಿಂದ ಬಿಜಾಪುರಕ್ಕೆ ಹೋಗೋದ್ರಾಗ ಜೀವ ಸತ್ತು ಹೋಗ್ತೈತಿ. ಯಾಕಂದ್ರೆ ಇಲ್ಲಿ ಎಲ್ಲ ಆಕ್ಸಿಡೆಂಟ್ಗಳು, ಅಪಘಾತ, ರೋಡ್ ಅಪಘಾತಗಳು ಎಷ್ಟೋ ಆಗ್ತಿರ್ತಾವು. ಏನು ರಾಷ್ಟ್ರೀಯ ಹೆದ್ದಾರಿ ಐತಿ, ಇಲ್ಲಿ ಎಷ್ಟೋ ಸಮಸ್ಯೆಗಳಾಕವು. ಮತ್ತು ಇಲ್ಲಿ ರೈತ ಬಂದ್ರೆ ಕರೆಂಟಿನ ಸಮಸ್ಯೆ, ಏನೇನೋ ಸಮಸ್ಯೆಗಳು ಬಂದು ಇಲ್ಲಿ ದವಾಖಾನೆ ಬಂದ್ರೆ ಟ್ರೀಟ್ಮೆಂಟ್ ಕರೆಕ್ಟಾಗಿ ಸಿಗಲ್ಲ. ಆ ಪ್ರಾಣ ಹೊರಟು ಹೋಗಿದಾವೆ ಆಲ್ರೆಡಿ. ಇದು ಆದಷ್ಟು ಬೇಗ ಓಪನಿಂಗ್ ಮಾಡಬೇಕು. ಇದೇ ಕಳೆದ 2 ತಿಂಗಳ ಹಿಂದೆನೆ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಒಂದು ಮನವಿ ಕೊಡಲಾಗಿತ್ತು. ಮಾನ್ಯ ಶಾಸಕರಾದ ರಾಜುಗೌಡ ಪಾಟೀಲ್ ಅವರು ಕೊಟ್ಟಿದ್ದೇವೆ ಮತ್ತು ಆರೋಗ್ಯ ಸಚಿವರಾದಂಥ ಅವರಿಗೇನು ನಾವು ಮನವಿ ಮಾಡ್ಕೊಂಡಿದ್ದೇವೆ. ಆದ್ರೂ ಇದು ಓಪನಿಂಗ್ ಆಗಿಲ್ಲ. ಕಾರಣ ಅವ್ರಿಗೆ ಗೊತ್ತಿಲ್ಲ. ಅವರಿಗೆ ನಾವು ಏನು ಕೇಳೋಕ್ಕಾಗಿಲ್ಲ, ನಾವೇನು ಕೇಳ್ತಾ ಇಲ್ಲ ಅಂತ ಏನೋ ಗೊತ್ತಿಲ್ಲ, ಏನು ಸ್ಟ್ರೈಕ್ ಮಾಡಲ್ಲ ಗೊತ್ತಿಲ್ಲ. ಆದಾಗ ನಮಗೇನೋ ಒಂದು ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಆದಷ್ಟು ಬೇಗ ಇದು ಓಪನಿಂಗ್ ಮಾಡಬೇಕು. ಇಲ್ಲವಾದಲ್ಲಿ ನಾವು ಉಗ್ರವಾದ ಹೋರಾಟ ಬರೀ ಇಟ್ಕೋತ ಹೇಳಕತ್ತಾರೆ ಇವರು. ನಮ್ಮ ಕನ್ನಡ ಸೇನೆದವ್ರು ತಿಳ್ಕೊಂಡ್ರೆ ಇವರು
ನಾವು ಹೋರಾಟ ಇಟ್ಕೊಂಡೇವು ಅಂದ್ರೆ ಇದು ತಾಲೂಕಂದ್ರೂ ಬಂದ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಜಿಲ್ಲಾನು ಬಂದ್ ಮಾಡ್ತೇವೆ, ಬಂದ್ ಹತ್ರ ರಾಜ್ಯನೂ ಬಂದ್ ಮಾಡೋ ತಾಕತ್ ನಮ್ಮ ಹತ್ರ ಐತಿ. ಆದಷ್ಟು ಬೇಗ ಇದನ್ನ ಸರ್ಕಾರ ದವಾಖಾನೆ ನೀವು ಓಪನಿಂಗ್ ಮಾಡ್ರಿ. ಬಡರ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ. ಬಡ ರೋಗಿಗಳು ಅಂದ್ರೆ ನೀವು ಕಾಲನ ಕಸ ತಿಳ್ಕೊಳಕ್ ಹೋಗ್ಬೇಡ್ರಿ. ಬರೀ ಓಟ್ ಹಾಕಾಗಷ್ಟೇ ವೋಟಿಂಗ್ ಪವರ್, ಬರೀ ಓಟ್ ಹಾಕೋರಷ್ಟೇ ಬಡವರು. ಅಲ್ಲಿ ಹೋದಾಗ ಅಷ್ಟೇ ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಓಟ್ ಹಾಕ್ರಿ, ನಾವು ನಿಮ್ಮ ಪರವಾಗಿ ಇರ್ತೇವೆ, ನಿಮ್ಮ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ತೇವೆ ಅಂತ ಇದರಿಂದ ನಮ್ಗೆ ಆಶ್ವಾಸನೆಗಳ ಮಾತುಗಳು ಬೇಕಾಗಿಲ್ಲ. ನಮ್ಮ ಬಡ ರೋಗಿಗಳಿಗೆ ಸ್ವಲ್ಪ ಆ ಕಡೆ ಕರುಣೆ ಇರಲಿ ಅಂತ ಈ ಮೂಲಕ ನಾವು ಮನವಿ ಮಾಡ್ಕೊಳ್ಳಲ್ಲ. ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ನಮ್ಮ ಕನ್ನಡ ಸೇನೆ ವತಿಯಿಂದ ವಿನಂತಿ ಮಾಡ್ಕೊಳ್ಳೋದಂದ್ರೆ ಮಾನ್ಯ ಸಚಿವರಲ್ಲಿ ರಾಜ್ಯಗಳು ವಿನಂತಿ ಮಾಡ್ಕೊಳ್ಳೋದಂದ್ರೆ ದೇವರಪೇಟೆ ತಾಲೂಕೊಳಗೆ ಸುಮಾರು 30-40 ಹಳ್ಳಿಗಳು ಬರ್ತಾವ. ಹಲವಾರು ಆಗಿ ಹಲವಾರು ಜನ ಪ್ರಾಣ ಕಳ್ಕೊಂಡ್ರೆ ಮಾನ್ಯ ಶಾಸಕರಲ್ಲಿ ಎಂ ಬಿ ಪಾಟೀಲ್ ಸಾಹೇಬ್ ವಿನಂತಿ ಮಾಡ್ಕೊಳ್ಳೋದಂದ್ರೆ ಆದಷ್ಟು ಬೇಗ ಸರ್ಕಾರದ ಉದ್ಘಾಟನೆ ಮಾಡಿ ಬಡವರಿಗೆ ಅನುಕೂಲ ಮಾಡಿಕೊಡ್ಬೇಕು. ಅದೇನಾದರೂ ವಿಳಂಬ ಮಾಡಿದಲ್ಲಿ ನಮ್ಮ ಕನ್ನಡ ಸೇನೆ ವತಿಯಿಂದ ಉಗ್ರವಾದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುತ್ತೆ ಎಂದು ಈ ಮೂಲಕ ಎಚ್ಚರಿಸ್ತಾ ಇದ್ದೀನಿ.